ನೀವು ಕೆಲಸ ಮಿಲಿಟ್ರಿ ಸಿಕ್ಕಾದ್ಮೇಲೆ ನೀನು ಹೋಗ್ಬೇಕಾ ಬೇಡವಾ? ಬೇರೆಯವ್ರು ಯಾರು ನಿಮ್ಮ ಅಣ್ಣಂದಿರು ಯಾರು ಇಲ್ಲ, ಎಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ. ನೀನು ಸಿಕ್ಕಾದ್ಮೇಲೆ ಬಿಟ್ಬಿಟ್ಟು ಬಂದಿದ್ದೀಯ ಅಂದರೆ ಎಕನಾಮಿಕ್ಸಿಗೆ ಸೇರ್ಬಿಡೋಣ ಅಂದ್ಬಿಟ್ಟು ಅಂತೇಳಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಐ ಗಾಟ್ ದಿ ಸೀಟ್ ಆಲ್ಸೋ ಸರ್. 79% ನಾನು ಬಿ ಎನಲ್ಲಿ ಇತ್ತು. ಅದೊಂದರಲ್ಲೇ ಎಷ್ಟು ಮಾರ್ಕ್ಸ್ ತಗೊಂಡಿದ್ದು ನಾನು ಆ್ಯಕ್ಚುಲಿ. ಓದಿಲ್ಲ ಅಂದರೆ ಜೀವನ ಇಲ್ಲ ಅನ್ನುವಂಥದ್ದು ಒಂದು ತಲೆಗೆ ನಮಗೆ ಬಂದು ಕೂತ್ಕೋತು ಸರ್. ಈ ಊರು ಓದಿದ್ರೆ ಮಾತ್ರನೇ ಅಷ್ಟೇ ನಮ್ಮನ್ನು ಇಲ್ಲಿ ಬದುಕೋಕೆ ಸಾಧ್ಯ ಆಗೋದು. ಓದಿಲ್ಲ ಅಂದರೆ ಈ ಊರಲ್ಲಿ ಬದುಕೋಕೆ ಸಾಧ್ಯ ಆಗಲ್ಲ. ಅವಾಗ ತಮಗೆಲ್ಲ ಗೊತ್ತಿರಬೇಕು, ಈ 20 ಲಕ್ಷ ಲಂಚ ಇಲ್ಲ ಅಂದರೆ ಆಗೋದೇ ಇಲ್ಲ ಸಬ್ ಇನ್ಸ್ಪೆಕ್ಟರ್ಗಳು. ಕಷ್ಟನ ಸರ್ ಅನುಭವಿಸಿದ್ರೆ ಮಾತ್ರ ಸಾಧ್ಯ. ಕಷ್ಟನ ಯಾವುದೇ ಎನ್ಸೈಕ್ಲೋಪೀಡಿಯಾದಲ್ಲಿ ಓದಿ ಕಷ್ಟ ಹೆಂಗಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಸರ್. ಅದು ನಾನು ಆ ಥರ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯ. ಪಾಸು ಗೀಸೆಲ್ಲ ಆಯ್ತು ರೀ. ಅಲ್ಲಿ ಮೇಲೆ ಇಂಟರ್ವ್ಯೂಗಿಲ್ಲ ತಗೊಳ್ಳೋದು, ಅಲ್ಲಿ ಬ್ಯಾಗ್ ಹೋದ್ರೇನೆ ಎಲ್ಲ ಆಗಲ್ಲ ಆಯ್ತು. ಯಾಕೆ? ಹೌದಾ ಬಿಟ್ಬಿಟ್ಟು ಬಂದ್ಬಿಟ್ಟ. ಹೌದು, ಅಯ್ಯೋ ನಂಗೆ ಯಾಕೋ ನಿನ್ನ ಮನೆ ಯಾರೂ ಮಾತಾಡ್ಸಲ್ರು ಥರ ಕೊಳ್ಳಿದೇವ ಬಂದಂಗೆ. ನೀನು ಉದ್ಧಾರ ಆಗಲ್ಲ ಬಿಡು, ನಿನ್ನ ಜೀವನದಲ್ಲಿ ಆಗಲ್ಲ ಬಿಡು, ನೀನು ಕೆಲಸ ಬಿಡ್ಬು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ. ಇಲ್ಲ ಮರ ಯಾವ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ ಅಂತ. ಇನ್ಯಾವ್ದು ಸೇರ್ತೀವಿ? ಯಾರೂ ಮಾತಾಡ್ಸಲ್ಲ, ಯಾರೂ ಇದು ಮಾಡಲ್ಲ, ಎಲ್ಲ ಬರೀ ಫೈರ್ ಬ್ಯಾಕೆ ಸರ್, ಫುಲ್ ಕಂಪ್ಲೀಟು. ಎಲ್ಲಿ ಸಾತ್ನೂರು ಎಲ್ಲ ಮನೆಯಲ್ಲಿ ಯಾರು ಸಂಬಂಧಿಗೂ ನಮ್ಮ ಚಿಕ್ಕಪ್ಪ ಅವ್ರು ಕೈಗೆ ಸಿಕ್ಬಿಟ್ಟಿದ್ರೇನು, ಕೊಚ್ಚಾಕೆ ಬಿಡ್ರೇನೋ, ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ಬಿಟ್ಟೇನೇನೋ. ಆಮೇಲೆ ಯಾರ ಹತ್ರನೂ ಅದೇ ಎಲ್ಲರೂ ಬೇಜಾರು ಮಾಡಿಕೊಂಡ್ರು ಆ್ಯಕ್ಚುಲಿ. ನೀನು ಕೆಲಸ ಮಿಲಿಟ್ರಿ ಸಿಕ್ಕಾದ್ಮೇಲೆ ನೀನು ಹೋಗ್ಬೇಕಾ ಬೇಡವಾ? ಬೇರೆಯವ್ರು ಯಾರು ನಿಮ್ಮ ಅಣ್ಣಂದಿರು ಯಾರು ಇಲ್ಲ, ಎಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ. ನೀನು ಸಿಕ್ಕಾದ್ಮೇಲೆ ಬಿಟ್ಬಿಟ್ಟು ಬಂದಿದ್ದೀಯ ಅಂದರೆ ನೀನು ಪೋಲಿ ಅಲ್ಲದೆ ಇನ್ನೇನು ಮಾಡು ಹೇಳು ನೀನು ಅಂದರು ಸರ್. ಪಟ್ಟ ಕೊಟ್ಬಿಟ್ರು ನನಗೆ. ಆಮೇಲೆ ಅದು ಒಂದು ಪಟ್ಟ, ಪೋಲಿ ಪಟ್ಟ ನನಗೊಂದು ಅದೊಂದು ಇದಾಯಿತು ಸರ್. ಅದೊಂದು ಚಾಲೆಂಜಾಗಿ ತೊಗೊಂಡೆ ನಾನು. ಆಮೇಲೆ ತುಂಬ ಸ್ಟ್ರೆಸ್ಗೆ ಹೋಗ್ಬಿಟ್ಟೆ ಸರ್ ನಾನು. ಯಾವಾಗ ಭಾಳ ಸ್ಟ್ರೆಸ್ಗೆ ಹೋಗ್ಬಿಟ್ಟೆ, ಬೆನ್ನು ಪ್ರಾರಂಭ ಆಗ್ಬಿಡ್ತು ಆ ಸ್ಟ್ರೆಸ್ಸಿಂದ ನನಗೆ. ಹೋದವರೆಲ್ಲ ಹಿಂಗೆ ಏನಕ್ಕೆ ಶುರು ಮಾಡಿಬಿಟ್ರಲ್ಲ, ಈ ಥರ ಆಗ್ಬಿಡ್ತಲ್ಲ, ಇದು ಈ ಮಟ್ಟಕ್ಕೆ ಆಗುತ್ತಾ ಅನ್ನುವಂಥದ್ದು ರಿಸೀವ್ ಮಾಡ್ಕೊಂಡಿದ್ದು ಜೀವನದಲ್ಲಿ ಪ್ರಥಮ ಬಾರಿಗೆ ಅದೇ ಸರ್. ನಾನು ಬಿಟ್ಬಿಟ್ಟು ಬಂದಾದಮೇಲೆ, ಅದಾದಮೇಲೆ ಲಾ ಕಾಲೇಜಿಗೆ ಸೇರೋಣ ಅಂತ ಅನ್ನುವಂಥದ್ದು ಹೋದಾಗ ಆವಾಗ್ಲೂ ನಿರಾಸೆಗಳು ಜಾಸ್ತಿ ಕಾಡೋಕ್ಕೆ ಶುರು ಮಾಡಿದ್ರು. ನೀನು ಅದೇ ಮಾಡಲಿಲ್ಲ, ನಿನ್ನ ಜೀವಮಾನದಲ್ಲಿ ನೀನೇನು ಓದೋಕ್ಕಾಯ್ತದ ಲಾನ ಅಂಥೇಳಿ ದೇ ಸ್ಟಾರ್ಟೆಡ್ ಟು ಕ್ರಶಿಂಗ್ ಮೀ ಇನ್ ಎ ವೆರಿ ಸ್ಟೇಜ್. ದ ಪೀಪಲ್, ಜನನೇ ಹಾಗೆ ಸರ್. ಆಮೇಲೆ ನಾನು ಅದನ್ನು ಲಾ ಮಾಡಿಕೊಂಡು ಆಮೇಲೆ ನನಗೆ MA ಓದಬೇಕು ಅಂತ ನನಗೆ ಎಕನಾಮಿಕ್ಸು ತುಂಬ ಚೆನ್ನಾಗಿ ನನಗೆ ಇದಿತ್ತು. ಎಕನಾಮಿಕ್ಸಿಗೆ ಸೇರ್ಬಿಡೋಣ ಅಂದ್ಬಿಟ್ಟು ಅಂತೇಳಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಐ ಗಾಟ್ ದಿ ಸೀಟ್ ಆಲ್ಸೋ ಸರ್. 79% ನಾನು ಬಿ ಎನಲ್ಲಿತ್ತು. ಅದೊಂದರಲ್ಲೇ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಎಕನಾಮಿಕ್ಸಲ್ಲಿ. ಹಾಕಿದ ತಕ್ಷಣ ಸಿಕ್ಬಿಡ್ತಲ್ಲಿ MAನೇ. ಆಮೇಲೆ ಅಲ್ಲಿಗೆ ಸೇರಬೇಕಾಗಿತ್ತಲ್ಲ ಸರ್. ಅಲ್ಲಿ ನಮ್ಮ ಡೈರಿನಲ್ಲಿ ಸೇರ್ಕೊಂಡಿದ್ದು ನನ್ನ ಕ್ಲಾಸ್ಮೇಟ್ ಒಬ್ಬ ಸಿದ್ದರಾಮು ಅಂತಿದ್ದ. ಅವನು ಹೋಗ್ತಾ ಇದ್ದಾಗ ಅವನ ಹತ್ರ 200 ರೂಪಾಯಿ ಈಸ್ಕೊಂಡೆ. ಈ ಥರ ಇದೆ, ನಾನು ಅಲ್ಲಿಗೆ ಸೇರಬೇಕು ಅಂತ. ಸೇರೋದೇನೋ ಸೇರ್ತೀವಿ, ಹೆಂಗಿರ್ತೀಯ ನೀನು, ಇಲ್ಲಿಂದ ಹೆಂಗೆ ಓಡಾಡ್ತೀಯ, ಬಸ್ ಬೇಕು, ಅಲ್ಲಿ ಉಳ್ಕೊಳ್ಳೋಕೆ ಹಾಸ್ಟೆಲ್ ಬೇಕು ಅಂತ ಅವನು ಪ್ರಾಕ್ಟಿಕಲಾಗಿ ಎಲ್ಲ ಮಾತಾಡ್ದ. ನೋಡೇ ಬಿಡೋಣ, ಸೀಟ್ ಸಿಕ್ಕಿದ್ರೆ ನೋಡೋಣ, ದೇವರಿದ್ದಾನೆ ಅಂದ್ಬಿಟ್ಟು ಅಂತ ಹೋಗಿ ಸೇರಿದೆ. ಅಲ್ಲೋದಾಗ ಒಂದು ವಾರ 15 ದಿವಸ ಅಲ್ಲಿ ನಮ್ಮ ಫ್ರೆಂಡ್ಸ್ ರೂಮ್ಗಳು ಅವರು ಇವ್ರದ್ದಿತ್ತಲ್ಲ ಯೂನಿವರ್ಸಿಟಿ ಕಾಲೇಜಲ್ಲಿ, ಅವ್ರ ರೂಮ್ಗಳೆಲ್ಲ ಇದ್ಕೊಂಡು ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ. ಅದು ಆಮೇಲೆ ಆಗಲಿಲ್ಲ ಸರ್, ಆಗಲಿಲ್ಲ. ಐ ಕ್ವಿಟ್ ದಟ್ ಇಮಿಡಿಯೇಟ್ಲಿ. ಐ ಕೇಮ್ ಟು ವಿವಿಪುರಂ ಲಾ ಕಾಲೇಜ್. ಅಲ್ಲಿಗೆ ಬಂದ್ಬಿಟ್ಟು ಲಾ ಕಾಲೇಜಿಗೆ ಸೇರಿಬಿಟ್ಟೆ. ಅದಕ್ಕೇನು ಕಂಪಲ್ಸರಿ ಇರಲಿಲ್ಲ, ಕಾಲೇಜ್ಗೆ ಹೋಗ್ಬೇಕು ಅಂತ ಏನಿಲ್ಲ ಸರ್ ಲಾ ಕಾಲೇಜ್ಗಳಿಗೆ. ಅದಾದಮೇಲೆ ಇದೆಲ್ಲ ಆಗ್ತಾ ಇರುವಂಥ ಸಮಯದಲ್ಲಿ ಇದೆಲ್ಲ ಆಗ್ತಾಯಿತ್ತು. ಫಸ್ಟ್ ಇಯರು LLBಗೆಲ್ಲ ನಾವು ಸೇರಿದ್ವಿ. ಆವಾಗ ನನಗೆ ಏನು ಮಾಡಬೇಕು ಅನ್ನುವಂಥದ್ದು ಪರಿಕಲ್ಪನೆಯಿಂದ ಒಂದು ಕೆಲಸ ಹಿಡಿಬೇಕು ಅಂತ. ಆವಾಗ ಏನಾಯಿತು, ನಾವೊಂದು ರೂಮ್ ಇತ್ತು ಸರ್. ಒಂದು ರೂಮಲ್ಲಿ ನಮ್ಮೂರೆಲ್ಲ ಏನು ಮಾಡಿದ್ರು, ನಾವೆಲ್ಲ ಲಾ ಕಾಲೇಜ್ಗೆ ಹೋದಾಗ ನಮ್ಮ ಕನಕಪುರದಿಂದ ಕೆಲವಷ್ಟು ಜನ ಬಂದರು ಸರ್. ಅಲ್ಲಿ ವೆಂಕಟಸ್ವಾಮಿ ಅಂತ ಬಂದ ಸರ್, ಆಮೇಲೆ ಜಯರಾಮ್ ಅಂತ ಬಂದ, ನಾನಿದ್ದೆ. ಅದಾದಮೇಲೆ ಒಬ್ಬ ರಾಮಣ್ಣ ಅಂತ ಒಬ್ಬ ಮಿಲ್ಟ್ರಿ ಅವರು ಸರ್ವಿಸ್ ಮಾಡ್ಕೊಂಡು ಬಂದು, ನಾವು ಒಂದು 696 ಅಂತ 4T ಬ್ಲಾಕ್ ಜಯನಗರದಲ್ಲಿ ಒಂದು ರೂಮ್ ಇತ್ತು, ಅದ್ರ ಪಕ್ಕದಲ್ಲಿ ರಾಮಣ್ಣ ವಾಸ ಮಾಡ್ತಿದ್ರು. ಇವರೆಲ್ಲ ಒಂದು ರೂಮಲ್ಲಿದ್ದರು. ನಾನು ನಮ್ಮ ಭಾವರು ಬೇರೆ ಇದ್ದಿದ್ದರಿಂದ ಅಲ್ಲಿ ಊಟ ಮಾಡ್ಕೊಂಡು ಬಂದು ಇಲ್ಲಿ ಮಲಗುವಂಥದ್ದು. ಇಲ್ಲಿ ಎಲ್ಲ ಕೂತ್ಕೊಂಡು ಓದಬೇಕು, ಓದಿಲ್ಲ ಅಂದರೆ ಜೀವನ ಇಲ್ಲ ಅನ್ನುವಂಥದ್ದು ಒಂದು ತಲೆಗೆ ನಮಗೆ ಬಂದು ಕೂತ್ಕೋತು ಸರ್.
ಈ ಊರು ಓದಿದ್ರೆ ಮಾತ್ರನೇ ಅಷ್ಟೇ ನಮ್ಮನ್ನು ಇಲ್ಲಿ ಬದುಕೋಕ್ಕೆ ಸಾಧ್ಯ ಆಗೋದು, ಓದಿಲ್ಲ ಅಂದರೆ ಈ ಊರಲ್ಲಿ ಬದುಕೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಇದು ಕಮಿಟ್ಮೆಂಟು ನಮಗೆ ಅವಾಗ ಪ್ರಾರಂಭ ಆಯಿತು. ಯಾಕೆಂದರೆ ಅವರೆಲ್ಲ ಬಂದವರೆಲ್ಲ BSc ಬ್ಯಾಕ್ಗ್ರೌಂಡ್ ಇದ್ದರು. ಅವರೆಲ್ಲ ಏನು ಮಾಡಿದ್ರು, RFO ಎಕ್ಸಾಮ್ ತಗೊಳ್ಳೋದು ಮತ್ತು ಸೈನ್ಸ್ ರಿಲೇಟೆಡ್ ಏನೇನು ಪರೀಕ್ಷೆ ಬರ್ತವೆ ಅವ್ರು ಪ್ರಾರಂಭ ಮಾಡಿದ್ರು. ನನಗೆ ಯಾಕೆ BA ನೀನು ಯಾವನ ಇದೆಲ್ಲ ಓದೋಕೆ ನೀನು ಓದ್ಕೊಂಬಂದ್ರು BA ಅಂದರು. ಇದೆಲ್ಲ ಆಗಲ್ಲ ಕಣೆ. ಹೌದಾ, ಇವರು ಡಿಗ್ರಿ ತಗೊಂಡು ಫಾರೆಸ್ಟ್ ನೀನು ಕ್ವಾಲಿಫಿಕೇಷನ್ನೇ BSc, ಅದು CBSE ಇಲ್ಲ BSc ಅಂದರು. ಐ ಡಿಪ್ರೆಸ್ಡ್ ಲೈಕ್ ಎನಿಥಿಂಗ್. ಅರೆ ಇದೇನೂ ಗೊತ್ತಿಲ್ವಲ್ಲ ನಮ್ಮ ಸಮಾಜದ ಇದೆಲ್ಲ, ಇದನ್ನು ಯಾರೂ ಹೇಳ್ಕೊಟ್ಟೇ ಇಲ್ವಲ್ಲ, ಇಲ್ಲಾಂದ್ರೆ ಅದಕ್ಕೆ ಸೇರ್ಬೋದಾಗಿತ್ತಲ್ಲ ಅವಾಗ, ಇಂಥದ್ದೆಲ್ಲ ಇತ್ತಾ ಅನ್ನುವಂಥದ್ದು ಒಂದು ಇದರಲ್ಲಿ ಎಲ್ಲೋ ಒಂಥರ ನಮಗೆ ಆಗ ಅನ್ನಿಸ್ತು ಸರ್. ಆಗ ನಮಗೆ ಯಾರಾದರೂ ತಿಳಿಸ್ಬೇಕಾಗಿತ್ತೇನೋ, ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಒಂದು ಯಾರಾದರೂ ಹೇಳ್ಕೊಡುವಂಥವ್ರು ಪ್ರಿಲಿಮಿನರಿ ಸ್ಟೇಜಲ್ಲಿ ಇಲ್ಲ ಅಂದಾಗ ಈ ಥರದವೆಲ್ಲ ಆಗ್ತವೆ. ಆಯಿತು ಬಿಡು ನೋಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತಾ ಇರ್ಬೇಕಂತ ಫಸ್ಟ್ ಇಯರ್ LLBಗೆ ಸೇರ್ಕೊಂಡ್ವಿ. ಸೇರ್ಕೊಂಡು ಆದಮೇಲೆ ಸರ್ ತಕ್ಷಣವೇ ಒಂದು ಸ್ವಲ್ಪ ದಿವಸ ಆದಮೇಲೆ ಸಬ್ ಇನ್ಸ್ಪೆಕ್ಟ್ರದ್ದು ಎಕ್ಸಾಮಿನೇಷನ್ ಕಾಲ್ ಮಾಡಿದ್ರು ಸರ್. 83ಕ್ಕೆ ಡಿಸೆಂಬರ್ಗೆ ಕಾಲ್ ಮಾಡಿದ್ರು. 83 ಸರ್. ಕಾಲ್ ಮಾಡಿದ ತಕ್ಷಣವೇ ಸಬ್ ಇನ್ಸ್ಪೆಕ್ಟ್ರದ್ದು ಅವಾಗ ತಮಗೆಲ್ಲ ಗೊತ್ತಿರಬೇಕು, ಈ 20 ಲಕ್ಷ ಲಂಚ ಇಲ್ಲ ಅಂದರೆ ಆಗೋದೇ ಇಲ್ಲ ಸಬ್ ಇನ್ಸ್ಪೆಕ್ಟ್ರುಗಳು. ಪೊಲೀಸ್ ಸರ್ವಿಸ್ ಅಂತ ಅನ್ನುವಂಥದ್ದು ಸಿಗಲ್ಲ, ಮಿನಿಸ್ಟ್ರದ್ದು ಬೇಕು, ಅದು ಏನೇನೋ ಕಲ್ಪನೆ ಕಟ್ಟಿದ್ರು ಸರ್. ನಾನು ಏನು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನು ತೊಂದರೆ ಇದೆ, ಅದು ಏನಾರಾಗಲಿ ನೋಡೋಣ, ಓದ್ತೀವಲ್ಲ, ಕಷ್ಟಪಡೋಣ, ತಾಳೋದು ಏನು ಮಾಡೋಣ ಅಂದ್ಬಿಟ್ಟು, ಮಿಲ್ಟ್ರಿಗಿಂತ ಏನು ಕಷ್ಟ ಇಲ್ವಲ್ಲ ಇದು ಅಂದ್ಬಿಟ್ಟು ನನ್ನ ತಲೆನಲ್ಲಿ ಬಂತು ಸರ್. ಆವಾಗ ನಾನು ನಮ್ಮ ಭಾವರ ಹತ್ರ ಹೋಗ್ಬಿಟ್ಟು ಹಿಂಗೆ ಅಪ್ಲಿಕೇಶನ್ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ಅಂತ 30 ರೂಪಾಯಿ ಕೇಳಿದೆ. ಅಪ್ಲಿಕೇಶನ್ನು ನೀವು 5 ರೂಪಾಯಿ, ನೀನು 30 ರೂಪಾಯಿ ಯಾಕೆ ಕೇಳ್ತೀಯ ಅಂತ ಅಂದ್ಬಿಟ್ಟು ಅಂತ. ನಾನು ಅದರಲ್ಲಿ ಒಂದು ಪ್ರಾಫಿಟ್ ಬಿಸ್ನೆಸ್ ಮಾಡಬೇಕಾಗಿತ್ತು ಸರ್. ಅದರಲ್ಲಿ ಏನು ಮಾಡಬೇಕಾಯಿತು, ಅವ್ರ ಹತ್ರ 30 ರೂಪಾಯಿಂದ ಇಸ್ಕೊಂಡು ಇವ್ರಿಗೆ, ನಾನು ನನ್ನ ರೂಮಲ್ಲಿ ಇದ್ರಲ್ಲ ಇವ್ರಿಗೆ 10 ರೂಪಾಯಿಗೆ 5 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿತ್ತು. ಆ ಒಂದು ತೀರಿ ಇಟ್ಕೊಂಡು ಅವ್ರ ಹತ್ರ ಕೇಳಿದೆ. ನಾನು ಕೇಳಿದ್ಮೇಲೆ ಆಯಿತು ತಗೋ ಅಂತೇಳಿ ಅಂತ ಒಂದು 5 ಅಪ್ಲಿಕೇಶನ್ ತಗೊಂಡೆ. ತಂದು ನಮ್ಮ SD ವೆಂಕಟಸ್ವಾಮಿ ಅಂತ ಅವನು ಕೊಟ್ಟೆ, ಜಯರಾಮ ಅವ್ರಿಗೊಂದು ಕೊಟ್ಟೆ, 3 ನಂದಾಯಿತು. ಆಮೇಲೆ ಇನ್ನೊಂದು ತೆಗೆದು ಶೇಖರ ಅಂತ ಕಂಡಕ್ಟರ್ ಇದ್ದ, ಅವನು KSRTCನಲ್ಲಿದ್ದ, ಅವ್ನು ಮಾವಳ್ಳಿಯವನು. ನಾನು ಫಸ್ಟ್ ಮಾವಳ್ಳಿಗೆ ಬಂದಾಗ ನಮ್ಮ ಬಾವರು, ನಮ್ಮ ಚಿಕ್ಕಪ್ಪವರು ಮಾವಳ್ಳಿನಲ್ಲಿದ್ದರು. ಆವಾಗ ಅವನಂಗೆ ಪರಿಚಯ ಆಗಿದ್ದ, ಲಾ ಕಾಲೇಜಿಗೆ ಅವನು ಒಟ್ಟಿಗೆ ಬರ್ತಿದ್ದ, ಕಡೆ ರಾಮನಗರದವನು. ಅದಾದಮೇಲೆ ಇನ್ನೊಂದು ಅಪ್ಲಿಕೇಶನ್ ಉಳ್ಕೊಬಿಡ್ತು ಸರ್. ಅದು ಹೆಂಗೆ ಅದನ್ನ ಸೇಲ್ ಮಾಡೋದು, ಕೊಡಬೇಕಲ್ಲ ಯಾರಿಗಾದ್ರೂ, ಇಲ್ಲಾಂದ್ರೆ 5 ರೂಪಾಯಿ ವೇಸ್ಟ್ ಆಗಿಬಿಡುತ್ತಲ್ಲ. ಮನಿ ಈಸ್ ಎ ಮ್ಯಾಟರ್ ಸರ್. ಟೆನಿ ಕಾಸ್ಟ್ ಇನ್ನು ನಾವೇನು ಸಂಪಾದನೆ ಮಾಡದೇ ಇರಬೇಕಾದಾಗ 1 ರೂಪಿ ಈಸ್ ಆಲ್ಸೋ ಎ ಮ್ಯಾಟರ್ ಮನುಷ್ಯನಿಗೆ. ಅದ್ರ ಬೆಲೆ ಇವಾಗ ನಾವು ಯೋಚನೆ ಮಾಡ್ತೀವಿ, ಇವಾಗ ಬೇರೆಯವ್ರ ಕೈಲಿ ಮಾಡೋಕ್ಕೆ ಶಕ್ತಿ ಆಗಲ್ಲ ಸರ್. ನೋಡಿದಿರಲ್ಲ. ಹೌದೌದು. ಬೆಲೆ ಯಾವಾಗ ನಾವು ಏನೇನು ನೋಡಿರ್ತೀವೋ ಅವಾಗ ಮಾತ್ರನೇ ಅದ್ರ ಬೆಲೆ ಕಟ್ಟೋಕ್ಕೆ ಸಾಧ್ಯ. ಕಷ್ಟನ ಸರ್ ಅನುಭವಿಸಿದ್ರೆ ಮಾತ್ರ ಸಾಧ್ಯ. ಕಷ್ಟನ ಯಾವುದೇ ಎನ್ಸೈಕ್ಲೋಪೀಡಿಯಾದಲ್ಲಿ ಓದಿ ಕಷ್ಟ ಹಿಂಗಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಸರ್. ಅದು ನಾನು ಆ ಥರ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಹಾಗೆ ಇದು ಅವನಿಗೆ ಚಾಲೆಂಜ್, ಏನು ಯಾರೂ ಬೇಡ ಅಂತಾರೆ. ಪಂಚಲಿಂಗ ಅಂತ ಇದ್ದ ಸರ್. ಅವನು ಆಗಲೇ ಬೆಂಗಳೂರಿಗೆ ಬಂದು ಕಾರ್ಪೊರೇಷನಲ್ಲಿ ಡೈಲಿ ವೇಜ್ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದ. ನಮಗೆ ಅವನೇ ಫಸ್ಟು ಕಾಲೇಜ್ಗೆ ಹೋದರೆ ಅರ್ಧ ಟೀ ಕೊಡಿಸ್ತಿದ್ದವನು. ಇನ್ನು ಯಾರಿಗೂ ಅರ್ಧ ಟೀ ಕೊಡಿಸೋಕ್ಕೆ ಶಕ್ತಿ ಇರಲಿಲ್ಲ ಸರ್. ಆವಾಗ ಬಂದ್ರೋ ಎಲ್ಲ ಟೀ ಕುಡಿಯೋಣ ಅಂತ, ಅಪ್ಪ ಟೀ ಕೊಡಿಸ್ತಾನಲ್ಲ, ಅರ್ಧ ಕಾಫಿ ಕುಡಿಯೋಣ ಅನ್ನೋ ಪರಿಸ್ಥಿತಿನಲ್ಲಿ ಅಪ್ಲಿಕೇಶನ್ ಅಣ್ಣ ಸಬ್ ಇನ್ಸ್ಪೆಕ್ಟರ್, ಇವೆಲ್ಲ ಬಂದ್ಬಿಟ್ರಿ ಇವರೆಲ್ಲ, ಇವೆಲ್ಲ ನಾವೆಲ್ಲ ನೋಡಾಗದೆ ನಿಮಗೆಲ್ಲ ಕೆಲಸ ಕೊಡ್ತಾರೇನೋ ಎಲ್ಲ ಆಗಲ್ಲ ಕಣವೆ, ಎಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು ಲಂಚ, ಆಮೇಲೆ ಎಲ್ಲ ಗಿನಿಸ್ಟ್ರು ಎಲ್ಲ ಬೇಕು, ನಾವೆಲ್ಲ ನೋಡಾಗಿದೆ, ಇವೆಲ್ಲ ಪ್ರಯೋಜನ ಇಲ್ಲ, ನನಗೆ ಬೇಡ ಕಣ ಅಂದ್ಬಿಟ್ಟು ಆ ಮನುಷ್ಯ. ಒಳ್ಳೆ ಎಡವಟ್ಟು ಮಾಡ್ಬಿಟ್ನಲ್ಲ ಈ ಮನುಷ್ಯ ಅಂತ ರಾಮಣ್ಣ ಬಂದರು ಸರ್. ಅವ್ರು ಆಗ್ಲೇ PWDಗೆ ಅವ್ರ ಎಕ್ಸೋರಿಸ್ಮನ್ನು PWDನಲ್ಲಿ ಆಗ್ಲೇ ಅವ್ರಿಗೆ SDCಯಾಗಿ ಸೆಲೆಕ್ಷನ್ ಸೇರಿಸ್ಕೊಂಡಿದ್ರು ರಾಮಣ್ಣಂಗೆ. ರಾಮಣ್ಣ ಬಂದಾದಮೇಲೆ ಮೆತ್ಕೋಗಿ ರಾಮಣ್ಣಂಗೆ, ರಾಮಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಏನಿಲ್ಲ, ಸಬ್ ಇನ್ಸ್ಪೆಕ್ಟ್ರದ್ದೇನೋ ಕಾಲ್ ಮಾಡಿದ್ದಾರೆ, ಒಂದು ಅಪ್ಲಿಕೇಶನ್ ಇದೆ, ಆಗ್ತೀರಾ? ನಾವು ಆಗ್ತಾಯಿದ್ದೀವಿ ಅಂತ. ಅಯ್ಯೋ, ಅವ್ರಿಗೆ ಸರ್ವಿಸ್ ಅಲ್ವಾ ಅವರು, ಯೋಚನೆ ಮಾಡಿಬಿಟ್ಟು ಯಾವಾಗ ಪರೀಕ್ಷೆ ಏನು ಅಂತ ಕೇಳಿದ್ರು. ಅವರು ಯೋಚನೆ ಮಾಡಿ ಕೆಲಸ ಇತ್ತಲ್ಲ, ಆಯಿತು ಕೊಡಿ ಎಷ್ಟು ಅಂತ ಹೇಳಿದ್ರು. ಅದಾದಮೇಲೆ 10 ರೂಪಾಯಿ ಅಂತ ಹೇಳ್ಬಿಟ್ಟು 5 ರೂಪಾಯಿ ಹೆಂಗೋ ಎಕ್ಸ್ಟ್ರಾ ಸಿಗ್ತಲ್ಲ ಅಂತ ಎಲ್ಲ ಅಪ್ಲಿಕೇಶನ್ನ ಸೇಲ್ ಮಾಡಿದೆ ಸರ್. 10 ರೂಪಾಯಿಗೆ 5 ರೂಪಾಯಿಗೆ ಸೇಲ್ ಮಾಡಿದೆ. ಆಮೇಲೆ ತಗೊಂಡೋಗ್ಬಿಟ್ಟು ನಮ್ಮ ಬಾವ್ರಿಗೆ ಅರ್ಧ ಉಳಿದ ಕಾಸು ಕೊಟ್ಬಿಟ್ಟು ಆಯ್ತಾ. ಆಮೇಲೆ ತಗೊಂಡೋಗಿ ಅಪ್ಲಿಕೇಶನ್ ಹಾಕಿದ್ವಿ ಸರ್. ಎಕ್ಸಾಮಿನೇಷನ್ ಬಂತು, ಅದು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಸರ್. ಅವಾಗೇನಾಯಿತು, ಅಲ್ಲಿ ಹೊಸದುರ್ಗದವ್ರು ಒಬ್ಬರು ರಾಜು ಅಂತಿದ್ರು ಮೇಲ್ಗಡೆ, ಇದೇ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ರು ಎಸ್ಟಾಬ್ಲಿಷ್ಮೆಂಟಲ್ಲಿ. ಅವ್ರಿಗೆ ನಾವು ಏನು ಓದಬೇಕಿದ್ದಕ್ಕೆ ಅಂತ ಕೇಳಿದೆ ಸರ್ ನಾನು.
ಈ ಪರೀಕ್ಷೆಗೆ ನಾವೇನು ಓದೋದು, ಪರೀಕ್ಷೆ ಮಾಡ್ತಾರಂತಲ್ಲ ಇದಕ್ಕೆ ಅಂತ ಏನೂ ಗೊತ್ತಿಲ್ಲ ಸರ್. ಏನೂ ಗೊತ್ತೇ ಇಲ್ವಲ್ಲ ನಮಗೆ, ಅದ್ರದ್ದೇನು ಯಾವತ್ತೂ ಹಿಂದೆ ನೋಡಿದವರು ಅಲ್ಲ, ಮುಂದೆ ನೋಡಿದವರು ಅಲ್ಲ ಸರ್. ಆಮೇಲೆ ಅವ್ರು ಕೇಳಿದೆ, ನೋಡು ಒಂದು 10 ವರ್ಷದ ಪೇಪರ್ ಕೊಡ್ತೀನಿ ನಾನು, ಇದೇ ಥರನೇ ಬರೋದು, ಬೇರೆ ಇನ್ಯಾವ ಥರನೂ ಬರಲ್ಲ. ಈ 10 ವರ್ಷದ ಪೇಪರ್ ತೊಗೊಂಡು ಇದೇ ಥರನೇ ನೀವು ರೆಡಿ ಹಾಕ್ಕೊಂಡು ಪರೀಕ್ಷೆಗೆ ಹೋಗಿ, ಆವಾಗ ನಿಮಗೆ ನೀವು ಪಾಸಾದರೂ ಆಗ್ಬಿಡ್ಬೋದು ಅಂತ 10 ವರ್ಷದ ಪೇಪರ್ ಹುಡುಕಿ ನಮ್ಗೆ ಕೊಟ್ಟರು ಸರ್ ಅವರು. PSI ಎಕ್ಸಾಮ್ ಮಧ್ಯರಾತ್ರಿ ಬಂದುವೆ ನಾವು ಅವ್ರನ್ನ ಮನುಷ್ಯನ ನೆನೆಸ್ಕೊತಾನೆ ಇರ್ತೀವಿ ಸರ್. ಅಂದರೆ ಈಸ್ ಆಲ್ಸೋ ಎ ಲೈಟ್ನಿಂಗ್ ಫಾರ್ ಅಸ್. ನಮಗೆ ಅವು ಕೊಟ್ಟಿಲ್ಲ ಅಂದರೆ ಸರ್ ನಾವು ಆ ಪ್ಯಾಟ್ರನ್ನ ಓದೋಕೆ ಆಗ್ತಿರ್ಲಿಲ್ಲ, ಆ ಥರ ಮಾದರಿ ಪ್ರಶ್ನೆಗಳು ಬರ್ತೇವೆ ಅಂತ ನಮ್ಗೆ ಗೊತ್ತೇ ಇರ್ತಿರ್ಲಿಲ್ಲ. ಅದಾದಮೇಲೆ ನಾವೆಲ್ಲ ಕೂತ್ಕೊಂಡು ಕಾಲೇಜಿಂದ ಬರೋದು, ಮಾಡೋದು, ಎಲ್ಲ ಓದೋದು, ತಯಾರಿ ಮಾಡುವಂಥದ್ದು, ಓದ್ಕೊಳ್ಳೋದು, ಜನರಲ್ ಪುಸ್ತಕ ಅದು ಇದು ಇವರೆಲ್ಲ ಬೇರೆದಕ್ಕೆ ಓದ್ತಾಯಿದ್ರು ಸರ್. RF ಅದಕ್ಕೆ ಇದಕ್ಕೆಲ್ಲ ಅವರೆಲ್ಲ ಓದ್ತಾಯಿದ್ರು, ಅವದೆಲ್ಲ ಪುಸ್ತಕಗಳಿದ್ದು. ವಿ ಸ್ಟಾರ್ಟೆಡ್ ಟು ರೀಡ್ ಸರ್. ಈ ಪ್ರಶ್ನೆ ಪತ್ರಿಕೆ ಹಿಂಗೆ ಬರ್ತವೆ, ಈ ಥರ ಬರ್ತವೆ ಅಂತ ಅಂದ್ಬಿಟ್ಟು ಅಂತ 6 ತಿಂಗಳು ಪರೀಕ್ಷೆ ಬಂದೇ ಬಿಡ್ತು. ಏಪ್ರಿಲ್ಗೆ 24ನೇ ತಾರೀಕೇನೋ ಬಂತು, ಎಲ್ಲ ಆಯಿತು. ನನ್ನ ಪಕ್ಕ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ, ಈ ಶೇಖರ ಬಿದ್ದೋಗ್ಬಿಟ್ಟ ಸರ್ ನನ್ನ ಪಕ್ಕದಲ್ಲಿ. ಉಳಿದವರೆಲ್ಲ ಬೇರೆ ಬೇರೆ ರೂಮ್ಗೆ ಹೋಗ್ಬಿಟ್ಟಿದ್ರು. ಅದೇ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು, ನಮ್ಮ ಕಾವೇರಿ ಭವನ ಎದುರುಗಡೆ ಇರುವಂಥ ಕಾಲೇಜಿಗೆ ಹೋಗ್ಬಿಟ್ಟಾದ್ಮೇಲೆ ಇವ್ನು ಶೇಖರ ಪಕ್ಕದಲ್ಲಿ ಬಂದ. ಇವನೇ ಬಂದ್ಬಿಟ್ಟು ಅನ್ನಲ್ಲ, ಬೇರೆ ಯಾರು ಸೈನ್ಸ್ ಮಾಡೋರು ಇದ್ರೆ ಏನಾದ್ರು ಸಹಾಯ ಆಗೋದಿಲ್ಲೋ, ಇವ್ನಿಗೆ ನಾನೇ ಹೇಳ್ಕೊಡ್ಬೇಕು ಏನ್ಬಿಡ್ತು. ಹೌದು ಸರ್. ಆಮೇಲೆ ಆಯಿತು, ಪರೀಕ್ಷೆ ಕೂತ್ಕೊಂಡ್ವಿ. ನೋಡ್ದೋ ಅಂತ ಕಷ್ಟ ಏನು ಅನ್ನಿಸ್ಲಿಲ್ಲ ಸರ್. ಓದ್ಬಿಟ್ಟಿದ್ದೋ ನಾವು ಎಲ್ಲ. ಅವೆಲ್ಲ ನೋಡಿದಾಗ, ಪ್ರಶ್ನೆ ಎಲ್ಲ ನೋಡಿದಾಗ ಬರಿಬೋದಲ್ಲ, ಏನೆಲ್ಲ ನಾವು ಇದು ನೋಡಿರೋದೇ ಅಲ್ವ, ಓದಿರೋದೇ ಅಲ್ವಾ, ಇದೆಲ್ಲ ಓದಿದ್ದೀವಿ ಅಂತೇಳಿ ವಿ ಸ್ಟಾರ್ಟೆಡ್ ಟು ರೈಟ್ ಸರ್. ಬರ್ಕೊಂಡು ಹೋದ್ವಿ. ಇವನು ಪಾಪ ಓದಿರಲಿಲ್ಲ, ಪಾಪ ಕಂಡಕ್ಟರ್ ಕೆಲಸ ಮಾಡ್ಕೊಂಡಿದ್ದ, ಅವ್ನು ಮಾಡ್ದ, ಅವ್ನು ಅಂದ ಮಾಡ್ಕೊಂಡು ಬಡಿತಾ ಇದ್ದ. ಆಯಿತು ಬರ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಏನಾರು ಬರ್ಕೊಪ್ಪ ನೀವು ನೋಡಿಕೊಂಡು ಅಂದ್ಬಿಟ್ಟು ಅಂತ ಹೇಳೋಕ್ಕಾಗ್ತಾರಲ್ಲ, ಅಲ್ಲ ಅವ್ರು ಇದು ಮಾಡ್ತಿದ್ರು. ಆಯಿತು, ರಿಸಲ್ಟ್ ಬಂತು ಸರ್. ಎಕ್ಸೆಪ್ಟ್ ಶೇಖರು ಸರ್, ಇನ್ನು ಉಳಿದ ಎಲ್ಲ ಪಾಸ್ ಆದವು. ಹೌದಾ? ಹೌದು ಸರ್. ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಲ್ಲ ಪಾಸ್ ಆದವು. ನಾವು 4 ಜನ, ರಾಮಣ್ಣ, ವೆಂಕಟಸ್ವಾಮಿ, ಜಯರಾಮು, ನಾವು ರೂಮಲ್ಲಿ ಏನಿದ್ದು ಎಲ್ಲ ಪಾಸ್ ಆದವು. ಇವನು ಪಂಚಲಿಂಗ ಅಪ್ಲಿಕೇಶನ್ ತಗೊಳ್ಳಿಲ್ಲ. ಈಸ್ ಇಂಟೆಲಿಜೆಂಟ್ ದ್ಯಾನ್ ಎನಿಬಡಿ ಎಲ್ ಸರ್. ಅಷ್ಟು ಇಂಟೆಲಿಜೆಂಟ್ ಇದ್ದ ಅವನು. ಅಪ್ಲಿಕೇಶನ್ ತಗೋದೆ ಹೋದ. ತುಂಬ ಇಂಟೆಲಿಜೆಂಟ್ ಇದ್ದ ಸರ್ ಆ ಮನುಷ್ಯ. ಒಳ್ಳೆ ಭಾಷಣ ಮಾಡುವ, 6.2 ಇದ್ದ. ಈಸ್ ಅ ಜೈಜಾಂಟಿಕ್ ಮ್ಯಾನು. ಈಸ್ ಫಿಟ್ ಫಾರ್ ಪೊಲೀಸ್ ಇದ್ದ. ಆ ಭಾಷೆ, ಅವ್ನ ಲುಕ್ಕು ಸಖತ್ತಾಗಿತ್ತು. ಮನುಷ್ಯನಿಗೆ ಯಾಕೋ ಅದೃಷ್ಟ ಕೂಡದೆ ಹೋಯ್ತು. ಸುಮ್ಮನೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರೆ ಸಾಕಾಗ್ಬೋದು. ನಂಬರ್ 1 ಕೆಡೆಟಲ್ಲಿ ಸೆಲೆಕ್ಟ್ ಆಗ್ಬಿಡುವ ಅವನು. ಸ್ಟೇಟ್ ಲೆವೆಲ್ ಡಿಬೇಟ್ರು ಸರ್ ಮನುಷ್ಯ. ಆಮೇಲೆ ಆಯಿತು ಎಕ್ಸಾಮ್. ಹೌದಾ ಪಾಸ್ ಆಗೋದ್ರಾ? ಪಾಸು ಗೀಸೆಲ್ಲ ಆಯ್ತು ರೀ. ಅಲ್ಲಿ ಮೇಲೆ ಇಂಟ್ರ್ಯೂಗಿಲ್ಲ ತಗೊಳ್ಳೋದು, ಅಲ್ಲಿ ಬ್ಯಾಗ್ ಹೋದ್ರೇ ಎಲ್ಲ ಆಗಲ್ಲ. ಆಯಿತು ಇನ್ನೇನು ಮಾಡೋದಪ್ಪ, ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೋ ಸರ್. ಕಾಲೇಜ್ ಹೋಗಿ ಶುರುವಾದವು ಸರ್. ಹೋಗ್ತಾ ಇದ್ದು. ಫಸ್ಟ್ ಇಯರ್ ಆಯ್ತು ಸರ್, ಸೆಕೆಂಡ್ ಇಯರ್ ಮುಗಿದೋಯ್ತು, ಥರ್ಡ್ ಇಯರು ಮುಗಿದೋಯ್ತು, ನಾನೇ ಮುಗಿದೋಗ್ಬಿಡ್ತು ಸರ್. ಇದು ಏನಾಯಿತು ಅಂತ ಗೊತ್ತೇ ಇಲ್ಲ ಸರ್. ಯಾವುದಕ್ಕೂ ಒಂದು ಅಪ್ಲಿಕೇಶನ್ನು ಹಾಕಲಿಲ್ಲ, ಯಾವುದು ಅಪರ್ಚುನಿಟಿನೂ ಸಿಗಲಿಲ್ಲ. ಹಾಗೇ ಇದ್ಬಿಟ್ಟು ನಾವು ಫುಲ್ಲು. ಏನಪ್ಪ ಹಿಂಗಾಗೋಯ್ತಲ್ಲ, ಹೋಗ್ಬಿಡ್ತಾ ಇದು, ಮುಗಿದೋಯ್ತಾ, ಇದೇನು ಮಾಡಲ್ವಾ ಅಂತ ನಾವೆಲ್ಲ ಸರ್ ಎನ್ರೋಲ್ ಮಾಡಿಸ್ಬಿಟ್ಟು 85ಕ್ಕೆ ನಾವೆಲ್ಲ LLB ಪಾಸ್ ಆಯಿತು. ವೆಂಕಟಸ್ವಾಮಿ ಸೆಂಟ್ರಲ್ ಲೈನ್ ಚೆಕ್ಕಿಂಗು KSRTC ಸೆಲೆಕ್ಷನ್ ಆಗ್ಬಿಟ್ಟು ಅವನು ಹೋಗ್ಬಿಟ್ಟ. ರಾಮಣ್ಣ PWDಗೆ ಹೋಗ್ಬಿಟ್ಟ. ಇವನು ಬಂದು LLB ಮಾಡಿಕೊಂಡು PGDS ಮಾಡಿಕೊಂಡು ಅವನು ಕಾಲೇಜ್ಗೆ ಹೋಗ್ಬಿಟ್ಟ. ನಮ್ಮ ಜಯರಾಮು ಲೆಕ್ಚರರ್ ಆಗಿ. ನಾನು ಒಬ್ಬನೇ ಆ್ಯಸ್ ಇಟ್ ಈಸ್ ಹಂಗೆ ಉಳ್ಕೊಂಡು ಅವನು ರಾ ಮೆಟೀರಿಯಲ್ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಸರ್. ಕೋಟ್ ಹಾಕ್ಕೊಂಡು ಅಡ್ವೊಕೇಟಾಗಿ ಪ್ರಾರಂಭ ಮಾಡಿದೆ. ದಾರಿ ಹಿಡಿಬೇಕಲ್ಲ ಏನಾದರೂ ಅಂತ. ಆಮೇಲೆ ಸರಿ ಮಾಡ್ತಾ ಇದ್ವಿ, ಎಲ್ಲ ನಡೀತಾ ಇತ್ತು. ಅದಾದಮೇಲೆ ನಾವೆಲ್ಲ ಕೋರ್ಟು ಅದು ಇದೆಲ್ಲ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬಂದು ಒಂಚೂರು ಬದುಕು ಸರ್ವೈವಲ್ ಥಿಯರಿ ಒಳಗೆ ಬಂದ್ಬಿಟ್ಟ ಸರ್. ಪೂರಾ ಒಂದು ಸ್ವಲ್ಪ, ಜಾಸ್ತಿ ಇಲ್ಲ ಸ್ವಲ್ಪ, ಎಲ್ಲಿ ಬದುಕೋಬೋದು ಬಿಡು ಅನ್ನುವಂಥ ಒಂದು ಲೆವೆಲಿಗೆ ಬಂದು ನಿಂತ್ಕೊಂಡ್ವಿ ಬೆಂಗಳೂರಿನಲ್ಲಿ. ಅಷ್ಟೊತ್ತಿಗೆ ಇವರು 89ರಲ್ಲಿ ನವಂಬರ್ ತಿಂಗಳಲ್ಲಿ ಮನೆಗೆ ಒಂದು ಪೋಸ್ಟ್ ಹೋಗಿತ್ತು, ಇನ್ನೂ ಇದಿದೆ ಫಿಸಿಕಲ್ಲು ಮತ್ತು ಸ್ಪೀಕಿಂಗ್ ಇದೆ ಅಂದ್ಬಿಟ್ಟು ಅಂತ. ನಮ್ಮ ಅಲ್ಲಿಂದ ಹಿಂಗೆ ಎತ್ಕೊಂಡು ಬಂದು ನಮ್ಮ ತಂದೆ ನೋಡ್ತೀನಿ, ಹೌದಾ ಇನ್ನೂ ಬದುಕೈತಾ ಕೇಳ್ಕೊತಿದ್ವಿ. ಅದೇ ಇನ್ನು ಬೇರೆ ಮಾಡಲ್ರು, ನಿಮ್ಮದು ಮಾಡಾದ್ಮೇಲೆ ಮಾಡೋದು ಇದೆಲ್ಲ ಹೇಳ್ತಾ ಇದ್ರು ಅಲ್ಲಿ ಚೀಫ್ ಆಫೀಸ್ಗೆ ಹೋದಾಗ. ಯಾವತ್ತೋ ಒಂದು ದಿವಸ ಬರ್ತದೆ ನಾವು ನೋಡೋಣ, ಕ್ಯಾನ್ಸಲ್ ಮಾಡಲಿಲ್ವ ತಾನು ಅಂದಾಗ ಬಂತು ಸರ್. ಬಂತ ಇವ್ರಿಗೆಲ್ಲ ಎಲ್ರಿಗೂ ಬಂತು. ಸರಿ ಏನಾಗೋಯ್ತು, ನಂದೇ ಫಸ್ಟ್ ಇತ್ತು. ಆದಮೇಲೆ ಅವತ್ತು ಇದೆಲ್ಲ ಇತ್ತು. ನಾನು ಎಲ್ಲ ನೋಡಿದೆ ಸರ್ ಅಲ್ಲಿ ನಮ್ಮ CR ಗ್ರೌಂಡ್ ಒಳಗಡೆ. ನೋಡಾದ್ಮೇಲೆ ಏನು ಎಲ್ಲ ನೆಗಿಲೇ ಇಲ್ಲಾರು, ಗುಂಡಿಗೆ ಹೋಗ್ಬಿಡ್ತಾರೆ ನೀರಿಗೆ. ಆಮೇಲೆ ಒಂದು ಬಾರ್ ಕ್ರಾಸ್ ಇದೆ, ಜಂಪೇ ಮಾಡಲ್ರು, ಎತ್ತಾರೆ, ತುಪ್ಪದ ಬಿದ್ದೋಯ್ತಾರೆ. ಹೌದು ಇಷ್ಟೊಂದು ಕಷ್ಟನಾ ಇದು, ಹೆಂಗಯ್ಯ ಇದು ಈ ಥರ? ಅದು ಏನು
ಇದರೊಳಗಡೆ ಎಷ್ಟು ಫೋರ್ಸ್ ಎಷ್ಟು 11 ಸೆಕೆಂಡ್ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು 14 ಸೆಕೆಂಡ್ ಒಳಗಡೆ ಒಳ ಬಂದ್ಬಿಟ್ರೆ ಹೊರಗಡೆಗೆ ಆಚೆ 80 ಮಾರ್ಕ್ಸು ಪ್ಲಸ್ 20 100ಕ್ಕೆ 100 ಕೊಟ್ಬಿಡ್ತಾರೆ. ಅವರ ಲಿಮಿಟ್ ಒಳಗಡೆ ಮೀರಿ ಬೇಗ ಬಂದ್ಬಿಟ್ರೆ ಯಾವುದೂ ಪೋಲ್ ಇಲ್ಲದೆ ಅಂಥವರು ಒಬ್ಬೊಬ್ಬ 2 ಸಾರಿ 3 ಸಾರಿ ಬಿಟ್ಟಾಗ ಒಬ್ಬ ಇಬ್ಬರು ಬರ್ತಾ ಇದ್ರು 100ಕ್ಕೆ 100 ತೊಗೊಳ್ಳೋರು, ಫಿಸಿಕಲಿ ಫಿಟ್ ಇರೋರು. ಉಳಿದವರೆಲ್ಲ 80ಕ್ಕೆ ನಿಂತು ತಗೋರು, 60ಕ್ಕೆ ನಿಂತು ತಗೋರು, 50 ಮಿನಿಮಮ್ ತೊಗೋಬೇಕಾಯ್ತು ಸರ್. ಏನು ಟೆಸ್ಟ್ ಇದು? ಫಿಸಿಕಲ್ ಟೆಸ್ಟು 50 ತಗೋಬೇಕಾಯ್ತು. ಈವೆಂಟ್ಗಳಿತ್ತು, ಆ ಈವೆಂಟ್ಗೆ 10 ಮಾರ್ಕ್ಸ್ ಅಂತ ಇತ್ತು. ಏನು ಇವೆಂಟ್ ಅದು? ಅದೇ ಒಂದು ಜಂಪ್ ಆಗೋದು, ಇನ್ನೊಂದು ಗುಂಡಿ ಒಳಗೆ ನೀರು ಜಂಪ್ ಆಗೋದು, ಇನ್ನೊಂದು ಎಡಗೈ ಇಟ್ಬಿಟ್ಟು ಜಂಪ್ ಆಗೋದು, ಇನ್ನೊಂದು ಬಲಗೈ ಇಟ್ಬಿಟ್ಟು ಜಂಪ್ ಆಗೋದು. ಇದಕ್ಕೆಲ್ಲ 10 ಮಾರ್ಕ್ಸ್ ಅಂತ ಇಟ್ಕೊಂಡು 400 ಟ್ರ್ಯಾಕ್ ಒಳಗಡೆ ಅಲ್ಲಿ ಲಾಸ್ಟಲ್ಲಿ ಒಂದೊಂದು ಬಾರ್ ಇಟ್ಟಿದ್ರು. ಅಷ್ಟೆಲ್ಲ ಹೋಗ್ಬೋದು. ಆಮೇಲೆ ಬಾರ್ ನೇತಾಕೊಂಡು ಬಾಡಿ ಆ ಕಡೆ ಕ್ರಾಸ್ ಮಾಡಿ ಇಮಿಡಿಯೇಟಾಗಿ ಓಡೋಗ್ಬೇಕು. ಅದು ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಮುಗಿಸಿದವ್ರಿಗೆ, ಅದನ್ನು ಸೆಕೆಂಡ್ ಒಳಗಡೆ ಬೇಗ ಮುಗಿಸ್ಬಿಟ್ಟವ್ರಿಗೆ 20 ಮಾರ್ಕ್ಸ್ ಗ್ರೇಸು. 100ಕ್ಕೆ 100. ನಾನು ನಿಂತ್ಕೊಂಡು 100 ತಗೋಬೇಕಲ್ಲ, ಇಲ್ಲಾಂದ್ರೆ ಆಗೋದೇ ಇಲ್ವಲ್ಲ ಕೆಲಸ ಅಂತೇಳಿ ನಿಂತ್ಕೊಂಡು ಆದ್ಮೇಲೆ ನೋಡ್ತಾ ಇದ್ದೆ. ಎಲ್ಲ ಬಿದ್ದೋಗ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತು ವಾಚ್ ಮಾಡಿದೆ ಸರ್. ಅದಾದಮೇಲೆ ತಕ್ಷಣವೇ ಎಲ್ಲ ಮುಗೀತು, 5:30 ಅವ್ರದ್ದೆಲ್ಲ ಮುಗೀತು. ನಾನು ಇನ್ನೇನು ಎತ್ಬಿಡ್ತಾರಲ್ಲ ಅವೆಲ್ಲನೂ ಎತ್ಕೊಡು ಮೊದಲೇ ಅವೆಲ್ಲನೂ ರೂಮ್ಗೆ ಸಾಗಿಸ್ಬಿಡ್ತಾರಲ್ಲ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅಂತ ಅಲ್ಲೊಬ್ಬನಿಗೆ ವಾಚ್ ಕೊಟ್ಬಿಟ್ಟು ಅವನು ನಿಂತ್ಕೊಂಡಿದ್ದ. ನಾನು ಕರೆಕ್ಟಾಗಿ ಗೊತ್ತಿನೋ ನೋಡ್ಕೊ ಅಂದ್ಬಿಟ್ಟು ಅಂತ ಬಂದೆ. ನಾನು ಲೆಕ್ಕನೇ ಇಲ್ಲ ಸರ್ ನಂಗೆ. ಅದು ಏನು 8 ಸೆಕೆಂಡ್ ಮೊದಲೇ ಬಂದ್ಬಿಟ್ಟಿದ್ದೀನಿ, ಇನ್ನೂ ಬೇಗ ಬರ್ಬೋದಾಗಿತ್ತು. ಸತ್ಯ ಸುಳ್ಳು ನಿಜಾಗಿ ಬಂದ ನಾನು. ಕರೆಕ್ಟಾಗಿ ಬಂದೇ ಬಿಡೋ, ಅದು 100ಕ್ಕೆ 100 ಗ್ಯಾರಂಟಿ. ಬೆಳಗ್ಗೆ ಹೋದೆ, ಬಿಟ್ಟರು, ಲೆಕ್ಕನೇ ಇಲ್ಲ ನನಗೆ. ಅದು ಜೀಲ್ ಬೇರೆ ಇರುತ್ತಲ್ಲ ಸರ್, ಪೋಲ್ ಆಗಬಾರ್ದು, ಪೋಲ್ ಆಗೋದ್ರೆ ಹೊಟ್ಟೋಯ್ತದೆ 20 ಮಾರ್ಕ್ಸ್ ಇದೆಲ್ಲ ಅಂತ. ನಾನು ಇವ್ರು ಯಾರಿಗೂ ಬಿಟ್ಟೇ ಇಲ್ಲ, ಗುಂಪಲ್ಲಿದ್ದವ್ರಿಗೆ ವಾಡ್ಕೊಂಡು ಚೆಚ್ಕೊಂಡು ಹೊಟ್ಟೋಗ್ಬಿಟ್ಟಿಲ್ಲ. ಅವ್ರೇನು ಮಾಡೋರು, ಗುಂಡಿಗೆ ಬಿದ್ದೋಗ್ಬಿಡಲ್ಲ ಸರ್, ನೀರಿಗೆ ಬಿದ್ದೋ ಮೇಲೆ ಕೆದ್ಬಿಟ್ರು, ಅವ್ರ ಮೇಲೆ ಬಿದ್ದೋಗ್ಬಿಡೋರು, ಅಲ್ಲಿ ಪೋಲ್ ಆಗ್ಬಿಡೋರು. ಒಂದು ಸರಿ ಪೋಲ್ ಆಗ್ಬಿಟ್ರೆ ಮುಗೀತು, 30 ಮಾರ್ಕ್ಸ್ ಹೊಟ್ಟೋಯ್ತದೆ, 30 ಕಟ್ ಆಫು. ನಾನಿದೆಲ್ಲ ನೋಡಿಕೊಂಡೆ, ತಲೆ ದೆಗ್ದಾಗೆಲ್ಲ ಫಸ್ಟ್ ಹೋಗಲಿಲ್ಲ ಅಂದರೆ ಹೋಗಲಿ, ಯಾರು ಅಡ್ಡ ಹೋಗ್ಬಿಟ್ರು, ನನ್ನ ಕತೆ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲ ಕೊನೆಯಲ್ಲಿ ಹೋಗೋಣ ಅಂದರೆ ಅಲ್ಲಿ ಟೈಮ್ ಕೀಪಪ್ ಮಾಡೋಕ್ಕಾಗಲ್ಲ ಅಂತ ಸ್ಟಾರ್ಟಿಂಗಿಂದ ಹೊಡ್ಕೊಂಡ್ಬಿಟ್ಟೆ. ಆಚೆ ಬಂದು ನಿಂತ್ಕೊಬಿಟ್ಟೆ. ಆಮೇಲೆ ಹೊಡೆದ್ರು ಉಸ್ ಅಂತ ಅಲ್ಲಿಗೆ ಹೊಡೆದ್ರೆ ಅಂದರೆ ನಾನು ಎಲ್ಲ ನಾವು ಮೊದಲೇ ಬಂದುಬಿಟ್ಟಿದ್ವಿ 80 ಇದಕ್ಕೆ ಮಾರ್ಕ್ಸ್, ಇವರೆಲ್ಲ ಔಟು, ನಾನೆಲ್ಲ 100 ಮಾರ್ಕ್ಸ್ ಅಂತ ನಮ್ಗೆ ಗೊತ್ತಾಗೋಯ್ತು. ಅವತ್ತೊಂದು ದಿವಸನೇ ಒಂದು ಸ್ಪೀಕಿಂಗ್ ಟೆಸ್ಟ್ ಇತ್ತು ಸರ್. ಅಲ್ಲಿ ರೇವಣಸಿದ್ದೇವ ಮರುಸ್ವಾಮಿಯವರು ಸರ್. ರೇವಣಸಿದ್ದೇವರು ರಿಜಿಡ್ ಸರ್ ಮಾರ್ಕ್ಸ್ ಕೊಡೋದಕ್ಕೆ ಸಾಹೇಬರು. ಮರುಸ್ವಾಮಿ ಸಾಹೇಬರು ಲಿಬ್ರಲಾಗಿ ಕೊಡ್ತಾರೆ ಅನ್ನುವಂಥದ್ದು ಪರ್ಸೆಪ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಗಲೇ ಒಂದು 3-4-5 ದಿವಸದಿಂದ. ಅಲ್ಲಿ ಒಂದು ಸಬ್ಜೆಕ್ಟ್ ಎತ್ಕೋಬೇಕು, ಮಾತಾಡಬೇಕು. ಅವ್ರಿಗೆ ಅದನ್ನ ಅಸೆಸ್ ಮಾಡ್ತಾರೆ. ಮಿನಿಮಮ್ 50 ತಗೊಳ್ಳೇಬೇಕು, ಮ್ಯಾಕ್ಸಿಮಮ್ ನೀವು 100ವರೆಗಾರು ತಗೊಳ್ಳಿ. ಎಕ್ಸ್ಟೆಂಪೋರ್. ಹೌದು ಸರ್, ಮಿನಿಮಮ್. ನೆಕ್ಸ್ಟ್ 50 ತಗೊಳ್ಳಿಲ್ಲ, ನೆಕ್ಸ್ಟ್ ನಿಮಗೆ ಕರಿಯಲ್ರು, ಅಲ್ಲೇ ಔಟ್ ಅವರು. 49 ತಗೊಂಡ್ರೆ ನೆಕ್ಸ್ಟ್ ಮುಂದೆ ಕೊಡಲ್ರು. ಇಲ್ಲಿ 49 ಏನಾದ್ರು ಫಿಸಿಕಲಲ್ಲಿ ತಗೊಂಡ್ರೆ ನಿಮಗೆ ಸ್ಪೀಕಿಂಗ್ ಬರುವಂಗಿಲ್ಲ. ಆ ಥರ ಮೆರಿಟ್ ಮೂವ್ ಹಾಕ್ಕೊಂಡು ಬಂತು ಸರ್. ಆವಾಗ ನಮಗೆ ಭಯ ಶುರುವಾಯಿತು. ನಮ್ಮ ಮರುಸ್ವಾಮಿ ಸಾಹೇಬ್ರಿಗೆ ಸಿಕ್ಬಿಡ್ಲಪ್ಪ, ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ ಸರ್. ಮತ್ತು ಅವ್ರಿಗೆಲ್ಲ ಮರುಸ್ವಾಮಿ ಸಾಹೇಬ್ರು ಸಿಕ್ಬಿಟ್ರು ಸರ್. ನಾನೊಬ್ಬರು ಮಾತ್ರ ರೇವಣಸಿದ್ದೇವ ಸಾಹೇಬ್ರು ಸಿಕ್ಬಿಟ್ರು. ಆಮೇಲೆ ನಾನು ಅವಾಗ ಡಿಬೇಟ್ಗೆ ಹೋಗ್ತಿದ್ದೆ ಸರ್, ಹೊಟ್ಟೆಪಾಡ್ಗೆ ಹೋಗ್ತಿದ್ದೆ ಸರ್, ಬೇರೆ ಯಾತಕ್ಕಿಲ್ಲ. ಹೋದರೆ ಅಲ್ಲಿ ಏನಾರ ಪಾರ್ಟಿಸಿಪೇಷನ್ ಮಾಡಿದ್ರೆ 25 ರೂಪಾಯಿ ಕೊಡೋರು. ಹೋದರೆ ಚಿತ್ರದುರ್ಗ, ಧಾರವಾಡ, ಅಲ್ಲೆಲ್ಲ ಹೋಗಿದ್ದೀವಿ ಸರ್. ಗುಲ್ಬರ್ಗ, ರಾಯಚೂರು, ಇಲ್ಲೆಲ್ಲ ಗೆದ್ಕೊಬಂತು ಅಂತಂದರೆ 400 ರೂಪಾಯಿ ಕೊಡೋರು ಸರ್ ಕಾಲೇಜಲ್ಲಿ. ಆವಾಗ ಏನಾದರೂ ಮಾಡಿ ಫಸ್ಟ್ ಸೆಕೆಂಡ್ ಹೊಡಿಬೇಕು ಅಂತ 300, ಸೆಕೆಂಡ್ ಪ್ರೈಸ್ಗೆ. ಫಸ್ಟ್ ಪ್ರೈಸು 400, ಟ್ರೋಫಿ ತಗೊಂಡ್ಬಿಟ್ರೆ 500 ರೂಪಾಯಿ ಸರ್. ಅದನ್ನು ಸಖತ್ತಾಗಿ ತಯಾರು ಮಾಡ್ಕೋ ಸರ್ ಎಲ್ಲ. ಅವನು ಈ ಕಡೆ ಪಂಚಿಂಗ್ ತೇಜಸ್ವಿನಿ ಎಲ್ಲ ಮೇಡಮ್ ಬರೋರು, ಇವ್ರು ಇದ್ದಾರಲ್ಲ ಅವರೆಲ್ಲ ಈ ಡಿಬೇಟಿಗೆ ಬರೋರು. ಫುಲ್ ಕಂಪ್ಲೀಟು ಪೂರಾ ಟೋಟಲಿ ಟೀಮೇ ಬರೋದು. ಏನಾದರೂ ಮಾಡಿ ಹೊಡಿಬೇಕಲ್ಲ, ಇವ್ರು ಯಾವ ಸಬ್ಜೆಕ್ಟ್ ತಯಾರಾಗೋರೆ ಹೆಂಗೆ ಭಾಳ ಮಾಡ್ಕೊಂಡು ಏನು ಮಾಡೋದು, ಆಗೋ ಈಗೋ ಮಾಡಿ ಗಿಟ್ಟಿಸ್ಬಿಡುವ ಸರ್. ಯಾರಾದರೂ ಟೀಮಲ್ಲಿ ಫಸ್ಟು ಸೆಕೆಂಡೋ ಒಬ್ಬ ಗಿಟ್ಟಿಸ್ಬಿಡುವ. ಅವಾಗ 300-400 ರೂಪಾಯಿ ಬಂದಿರೋದಲ್ಲ ಎಲ್ಲ ಒಂಥರ ಹಂಚ್ಕೊಳ್ಳೋದು, ಒಂಥರ ಜಾತ್ರೆ ಬತಾಸ್ ಅಂದ್ಕೊಂಡಂಗೆ. ಸೂಪರ್. ಆಮೇಲೆ ಈ ಥರ ಜೀವನ ಪ್ರಾರಂಭ. ಆಮೇಲೆ ಇದು ನಮಗೆ ನಾಲೆಡ್ಜ್ ಬೆಳಕ್ಕೆ ಶುರುವಾಯಿತು ಸರ್. ಸ್ಟಡಿ ಮಾಡೋಕ್ಕೆ ಶುರು ಮಾಡೋದು. ಹಲವಾರು ಜನ ಗೊತ್ತಿರುವಂಥರ ವಿಚಾರವಂತರ ಹತ್ರ ಹೋಗೋದು, ಲೆಕ್ಚರ್ಗಳ ಹತ್ರ ಹೋಗೋದು. ಸರ್ ಇದನ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಬೇಕು, ಯಾವ ವಿಚಾರ ತೊಗೋಬೇಕು ಅಂದಾಗ ಇಂಥದ್ದೆಲ್ಲ ತೊಗೋಬೇಕು, ಈ ಥರ ಪ್ರಾರಂಭ ಮಾಡಬೇಕು ಅಂತ ನಮಗೆ ಅವರು ಇದೆಲ್ಲ ಮಾಡ್ತಾವ್ರೆ. ಹುಡುಗರಿಗೆ ಇಂಟ್ರೆಸ್ಟ್ ಇದೆ ಅಂದಾಗ ಲೆಕ್ಚರರ್ಗಳು ನಮಗೆ ಭಾಳ ಕನ್ನಡ ಲೆಕ್ಚರರ್ಗಳ ಹತ್ರ ಹೋಗ್ತಿದ್ವಿ ಸರ್. ತುಂಬ ಲಿಟ್ರರಿಗಳು ಯಾರು ಇರ್ತಾರೋ ಅವ್ರ ಹತ್ರ ಎಲ್ಲ ಅವರೆಲ್ಲ ನಮಗೆ ಒಂದು ಬೇಸಿಕ್ಸ್ ತಯಾರು ಮಾಡಿಕೊಟ್ರು ಸರ್, ಕೊಟ್ಟಿದ್ದರು. ಅದು
ಈ ಪಿಕ್ ಆ್ಯಂಡ್ ಸ್ಪೀಕ್ ಒಳಗೆ ನಮ್ಗೆ ಸಹಾಯ ಆಯಿತು ಸರ್. ಯಾವ ಸಬ್ಜೆಕ್ಟ್ ಕೊಟ್ಟರು ಸರ್ ಚಿಂದಿ ಅವು ಎತ್ಕೊಡ್ವೆ ನನಗೆ ಜಾನಪದ ಸಾಹಿತ್ಯ ಸರ್. ಅದ್ರ ಬಗ್ಗೆ ನನಗೆ ಕೊಟ್ಟು ಡಾಕ್ಟ್ರೇಟ್ ತೊಗೊಬಿಡ್ತಿದ್ದೆ ನಾನು. ಅದೇನಾರ ಆ ಮಟ್ಟಕ್ಕೆಲ್ಲ ಓದಿದ್ವಿ, ಹಲವಾರು ಸಾರಿ ಮಾತಾಡಿದ್ವಿ, ಹಲವಾರು ಸಾರಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದು. ಎಷ್ಟೆಷ್ಟು ಪ್ರಕಾರಗಳಿದ್ದಾವೆ ಅದರೊಳಗಡೆ ಜಾನಪದ ಸಾಹಿತ್ಯದಲ್ಲಿ, ಹೇಗೆಲ್ಲ ನಶಿಸಿ ಹೋಗ್ತಾ ಇದೆ. ಅದು ಏನು ಮಾಡಬೇಕು, ಅದ್ರ ಮೇಲೆ ಯಾರ್ಯಾರು ಪ್ರಬಂಧಗಳು ಬರೆದವ್ರೆ, ಅದಕ್ಕೆ ಯಾವುದು ಒಂದು ಇದಿದೆ ಅಕಾಡೆಮಿ ಏನಿದೆ, ಯಾರು ಪ್ರತಿಯೊಂದೂ. ಹೌದಾ, ಅವರು ಮಾತಾಡ್ದೇರೇನು ರೇವಣ ಸಿದ್ದೇಶ ಅವರು ಏನಾರ ಗೊತ್ತಿಗಿತ್ತಾಗ್ಬಿಟ್ಟಿದ್ದ ಕಳ್ಬಿಡಿ ಮಗ ಇಷ್ಟು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಂದ್ಬಿಟ್ಟವನಲ್ಲ ಸರ್. ಡೌಟ್ ಬಂದೇ ಬರ್ತದಲ್ಲ, ಪೊಲೀಸರಲ್ವಾ. ಫಸ್ಟ್ ಬರೋದೇ ಡೌಟು. ಏನು ಈ ಥರ ಹೊಡೆದಾಕ್ಬಿಟ್ಟಲ್ಲ ಅವನು ಅಂತ. ಇನ್ನೊಂದು ಕೊಡ್ತೀನಿ, ಮಾತಾಡ್ತೀನಿ ಕೊಡೋದು. ಆಮೇಲೆ ಎತ್ಕೊಂಡೆ ಅಸಹಕಾರ ಚಳುವಳಿ. ನನಗೆ ಅವೆಲ್ಲ ಭಾಳ ತುಂಬ ಹಾರ್ಡ್ ಸೌಂಡ್ ಅಲ್ವ ಸರ್, ನಾವೆಲ್ಲ ಕೇಳಬೇಕ. ತಗೊಂಡೆ ಸ್ವಲ್ಪ ಒಂದು 20 ಸೆಕೆಂಡ್ಗೆ. ಆಮೇಲೆ ನನಗೆ ಎಷ್ಟು ಕೊಡ್ತಾರೋ ನಿಲ್ಲಿಸ್ಬಿಟ್ರಲ್ಲ ಸರ್, ಭಯ ಶುರು ಆಗ್ಬಿಡ್ತು ನನಗೆ. ತಪ್ಪೇನಾರ ಹೇಳ್ಬಿಟ್ನಾ, ಅದಕ್ಕೆ ನಿಲ್ಲಿಸ್ಬಿಟ್ರಾ, ಪೂರಾ ಹೇಳಕ್ಕೆ ಬಿಡ್ಲಿಲ್ವಲ್ಲ ನನಗೆ. ಸ್ವಲ್ಪ ಶೇಕಿಂಗ್ ಶುರುವಾಯಿತು, ಆಚೆ ಬಂದೆ. ಇವರೆಲ್ಲ ಬಂದರು, ಎಲ್ಲ ಬಂತು. ಆಮೇಲೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂತ, ಅದಕ್ಕಿಂತ ನನಗೆ ಜಾಸ್ತಿ ಮಾರ್ಕ್ಸ್ ಬಂತು ಅವತ್ತು. ಹೌದಾ? ಹೌದು ಸರ್. ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತಯಾರಾಗಿದ್ದವರು ಇವರು. ಹಲವಾರು ಡಿಬೇಟ್ಗಳು ನನಗಿಂತ ಜಾಸ್ತಿ ಇವ್ರು ಮಾಡಿದರು. ಆಮೇಲೆ ಮಾರ್ಕ್ಸ್ ಬಂತು ಸರ್, ಚೆನ್ನಾಗೆ ಬಂದ್ವಿ. ನಾನು 100 + 76 176 200ಕ್ಕೆ. ಆಮೇಲೆ ಇದ್ರದ್ದು 63 ರಿಟರ್ನ್ ಟೆಸ್ಟು ಎಲ್ಲೋ ಹೊಟ್ಟೋಗ್ಬಿಟ್ಟು 3 ಟೆಸ್ಟ್ ಆಗೋಯ್ತು ಸರ್. ಆಮೇಲೆ ಎಲ್ಲ ಮುಗೀತು. ನನಗೆ ಒಂದು ಐಡಿಯಾ ಇತ್ತು, ಒಂದು ಡ್ರಾಫ್ಟ್ ತಯಾರು ಮಾಡಿದೆ ಸರ್. ಎಷ್ಟು ಜನ ಏನು ಮಾರ್ಕ್ಸ್ ಕೆಪಾಸಿಟಿ ಇಲ್ಲ ಅವರೇ, 150 ಪೋಸ್ಟ್ ಇದೆ, 150 ಪೋಸ್ಟ್ಗಿದ್ರಲ್ಲಿ ಎಲಿಜಿಬಲ್ ಯಾರಿದ್ದಾರೆ ಅನ್ನುವಂಥದ್ದನ್ನ ನೀಟಾಗಿ ಬರ್ಕೊಬಿಟ್ಟೆ ನಾನು. ಪ್ರತಿ ದಿವಸದೂ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ನಾನು. ಕ್ಯಾಲ್ಕುಲೇಷನ್ ಮಾಡಿ ನಮಗೆ 100ಕ್ಕೆ 50 ತಗೋಬೇಕು ಸರ್. 50 ತಗೊಂಡ್ರೆ ನಾವು 150 ಒಳಗಡೆ ಬರ್ತೀವಾ ಅನ್ನುವಂಥದ್ದು ಈಸಿ ಕ್ಯಾಲ್ಕುಲೇಷನ್ ಮಾಡಿ. ನೋಡು, ನೀನು ಬರೀ 50 ತಗೊಂಡ್ರೆ ನಿಂದು ಈ ಜಾಗದಲ್ಲಿ ಇರ್ತೀಯ, ನೀನು ಬರೀ 50 ತಗೊಂಡ್ರೆ ನೀನು ಈ ಜಾಗ, ನಾನು ಈ ಜಾಗ, ರಾಮಣ್ಣ ಈ ಜಾಗ ಅಂತ ಹೇಳ್ಬಿಟ್ಟು ಅವ್ರಿಗೆ, ನಮ್ಮವ್ರಿಗೆಲ್ಲ ಹೆಂಗೆ ಅವ್ರಿಗೆ ಗೊತ್ತಿಲ್ಲ ನಾನು ಪ್ರತಿ ದಿವಸದ ಇದು ಎಕ್ಸಸೈಸ್ ಮಾಡಿಬಿಟ್ಟಿದ್ದೀನಿ ಅಂತ. ಎಷ್ಟು ಜನ ಅಟೆಂಡ್ ಆದರೂ, ಯಾರು ಹೈಯೆಸ್ಟ್ ಮಾರ್ಕ್ಸು ಪೂರ್ತಿ ಅದೆಲ್ಲ ನಾನು ಲಿಸ್ಟ್ ತಯಾರು ಮಾಡಿ ಒಂದು ಗ್ರಾಮರ್ ತಯಾರು ಮಾಡಿಬಿಟ್ಟಿದ್ದೀನಿ. ಇದರೊಳಗಡೆ ಮ್ಯಾಥಮೆಟಿಕ್ ಫಾರ್ಮುಲಾನ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಹೇಳಿದವ್ರು ನಗ್ತಾವ್ರು. ಅವ್ರಿಗೆ ಇದೆಲ್ಲ ಹೆಂಗೆ ಮಾಡೋಬಿಡಕ್ಕೆ ಸಾಧ್ಯ ಅನ್ನುವಂಥದ್ದು ಅವ್ರ ತಲೆಗಿರಲಿಲ್ಲ. ನಾನೆಲ್ಲ ಮಾಡಿದ್ದೀನಪ್ಪ, ನಿಮ್ದು ಹಿಂಗೆ ಬರ್ತದೆ. 50 ಮಾರ್ಕ್ಸು ನಮ್ಗೆ ಬರೀ ಎಲಿಜಿಬಿಲಿಟಿ ಮಾರ್ಕ್ಸ್ ಕೊಟ್ಟರೆ ನಾವೆಲ್ಲ 150 ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ತೀವಿ. ಯಾವ ಕಾರಣಕ್ಕೂ ಯಾರಾದರೂ ಲಂಚ ಪಂಚ ಅಂತೀಗೆಲ್ಲ ಕರೀತಾವ್ರೆ, ಎಲ್ಲ ತುಂಬ ಮಾಡ್ತಾರೆ, ಎಲ್ಲೂ ನೀವು ಹೋಗೋಕ್ಕೆ ಹೋಗ್ಬಿಡಿ ಅಂದೆ ಸರ್ ನಾನು. ಯಾರು ಹೇಳಿದ್ರು ಕೇಳಬೇಡಿ, ನೀವು ಯಾವ ಕಾರಣಕ್ಕೂ ಕೇಳಬೇಡಿ. ಕೇಳಿದ್ರೆ ನೀವು ಲಾಸ್ ಮಾಡ್ಕೋತೀರಿ. ನಮ್ಮನ್ನು ಬಿಟ್ಟು ಇವರು ಬೇರೆಯವ್ರನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಕೊಡಲೇಬೇಕು. 50 ಮಾರ್ಕ್ಸ್ ಬಂತಾ ನಾವು ಎಲಿಜಿಬಿಲಿಟಿ ಆಗೋಗ್ಬಿಡ್ತೀವಿ, ನಮ್ಗೆ ಸಿಕ್ಬಿಡ್ತದೆ. 49 ಕೊಟ್ಟರೆ ಇಲ್ಲ. ಇಲ್ಲಿ 300 ತೊಗೊಂಡಿದ್ರು ಸರ್, 280 ತೊಗೊಂಡಿದ್ರು, 300ಕ್ಕೆ ಇಲ್ಲ. ಆ ಥರ ಮಾಡಿಬಿಟ್ಟಿದ್ರಾಗ ಇವ್ನು ಕಟ್ ಆಫ್ ಮಾಡ್ಬೇಕಾ, ಇನ್ನು ನನ್ನ ಮಗನ ಕಿತಾಕು, ಅವನು ತಗೋಬೇಕಾ. ಅವನಿಗೆ 100ಕ್ಕೆ ಇಂಟರ್ವ್ಯೂನಲ್ಲಿ 95 ಕೊಟ್ಬಿಡು, ಇವನಿಗೆ 49 ಕೊಟ್ಬಿಡು, ಮೆರಿಟ್ ಅವನು, ಗಾನವನು, ಮನೆಗೆ ಹೊಟ್ಟೈತಾನ ಅವನು 280 ತೊಗೊಂಡಿರೋನು. ಈ ಥರ ಒಂದು ಫೆಸಿಲಿಟೇಟ್ ಮಾಡ್ಕೊಬಿಟ್ಟಿದ್ರು ಸರ್ಕಾರದವರು. ಯಾರನ್ನಾದರೂ ತೂಬು ಅಂತ ಕರಿತೀವಲ್ಲ, ನೀರೆತ್ತುದು, ನೀರ್ಗಂಟಿ ಇದ್ದಂಗೆ, ಇವರ ನೀರ್ಗಂಟಿ ಥರ ಎತ್ತು ಸೂಟ್ ಕೇಸ್ ತುಂಬ ತಗೊಂಡು ಬಿಡ್ಬಿಡು, ಈ ಥರ ಕಾರ್ಯಕ್ರಮ ಮಾಡ್ಕೊಬಿಟ್ಟಿದ್ರು. ನಮಗೆ ಅವಾಗ ಸೋ ಮೆಚ್ಯೂರ್ಡ್ ಸರ್, ನಮ್ಗೆ ಗೊತ್ತಾಗ್ತಾ ಇತ್ತು ಇದ್ರಲ್ಲಿ ಅನ್ಯಾಯ ಆಯ್ತಾ ಇದೆ. ಮೆರಿಟ್ನವ್ರಿಗೆಲ್ಲ ಕಿತ್ತಾಕ್ಬಿಡ್ತಾವ್ರೆ ಸರ್, ಹೋಗ್ಬಿಡ್ತಾವ್ರೆ. 250 ಇದೆ. ನಮ್ಮ ಕಲ್ಯಾಣ್ ಶೆಟ್ಟಿ ಅಂತ ಅವ್ರ ಅಪ್ಪನೂ SP ಸರ್, 250 ಇದೆ, 49 ಕೊಟ್ಟು ಡಮರ್ ಮಾಡಿಬಿಟ್ರು. ಅಯ್ಯೋ ಸರ್, ಅವ್ನಿಗೆ 50 ಕೊಟ್ಟರೆ 1 in 10 ಬರ್ತಾನೆ. ಫಸ್ಟ್ ನಂಬರ್ 1 ಅವನು ರಿಟರ್ನ್ ಟೆಸ್ಟಲ್ಲಿ 89 ಮಾರ್ಕ್ಸ್ ತೊಗೊಂಡಿದ್ದ ಅವನು. ಅವತ್ತು ಫೈನಲ್ ಅವನು ಇಲ್ಲವೇ ಇಲ್ಲ, ಇದಕ್ಕೆ ಇಲ್ಲ, ಅವನು ಫೈನಲ್ಲು ಇಂಟರ್ವ್ಯೂಗೆ ಇಲ್ಲ. ಸಾರ್ ಕತೆ ಇದೆಲ್ಲ ನೋಡ್ತಾ ಇದ್ವಿ ನಾವು. ಇದು ಅವನು ಹೇಳಿದ್ದು ಪಂಚಲಿಂಗ, ಇಲ್ಲೇ ಇರೋದು, ಇಟ್ಕೊಂಡಿರೋದು ಏತಾನ ಕೊಡಮೆ ಅಂತ ಕರಿತೀವಲ್ಲ ಸರ್, ಮೀನು ಹಿಡಿತೀವಲ್ಲ ಹಳ್ಳಿಗಳ ಕಡೆ, ಇಲ್ಲಿಟ್ಟವ್ರೆ ನನ್ನ ಮಕ್ಕಳು. ಇದಕ್ಕೆ ಬೆಂಕಿ ಇಡಬೇಕು, ಇದಕ್ಕಿಟ್ಟು ಸರಿ ಮಾಡ್ಬೇಕಿದ್ನ. ನಾವೆಲ್ಲ ಮಾತಾಡ್ಕೊಂಡ್ವಿ. ಆಗ ಮೆಚೂರ್ಡ್ ಆಗ್ಬಿಟ್ಟಿದ್ವಿ ಸರ್ ನಾವೆಲ್ಲ. 28-29 ವರ್ಷ ಆಗಿತ್ತು. ನೋಡಿದ್ದು ಎಲ್ಲ. ಯಾವ ಕಾರಣಕ್ಕೂ ಬಿಡೋದು ಬೇಡ, ಯಾವ ಕಾಂಪ್ರಮೈಸ್ ಮಾಡ್ಕೊಬೇಡಿ. ಇದೆಲ್ಲ ನೀವು ಕೇಸ್ ಹಾಕಲೇಬೇಕಿದು. ನಾನು ಅವಾಗ ಅಡ್ಮಿನಿಸ್ಟ್ರೇಟಿವ್ ಟೀಮ್ನಲ್ಲಿ ಹೋಗ್ತಿದ್ದೆ ಸರ್. ನಾನು ವಿ ಲಕ್ಷ್ಮೀನಾರಾಯಣ್ ಅಂತ, ಈಸ್ ಎ ಸೋ ಕಾಲ್ಡ್ ವೆರಿ ಗುಡ್ ಸರ್ವಿಸ್ ಮ್ಯಾಟರ್, ಅವ್ರ ಆಫೀಸಲ್ಲಿದ್ದೆ ನಾನು. ನನಗೆ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಬಂದ್ಬಿಟ್ಟಿತ್ತು.
ಯಾವ ಕಾರಣಕ್ಕೂ ಕೇಸ್ ಹಾಕೋಣ, ಬಿಡಲೇಬಾರ್ದಿದು. ನಿಮ್ಗೆ ಈ ಥರ ಅನ್ಯಾಯ ಆಗೋಕ್ಕಾಗಲ್ಲ. ಇದು ನೀವು ಇಷ್ಟು ಮೆರಿಟ್ ಇದ್ದೀರಿ, ಯಾರಿಗೂ ಕೊಡೋಕ್ಕೋಸ್ಕರ ನೀವು ತೊಂದರೆ ಮಾಡಿಬಿಟ್ಟಿದ್ದೀರಿ. ಇಲ್ಲಿ ನಿಮ್ಗೆ 100% ತೊಂದರೆ ಮಾಡವ್ರೆ. ಈಗ 49 ಬಂದಿದೆಯಾ ತಾನೇ, ನಿಮ್ಮ 49 ಸೇರಿಸ್ಲಿ ಹಳೆ ಮಾರ್ಕ್ಸ್ಗೆ. ನೀವು ಬಂದರೆ ಕೊಡಲಿ, ಹೌದು. ನ್ಯಾಯ ಅಲ್ವಾ ಸರ್ ಅದು? 49ಕ್ಕೂ ಕೊಡು. 49 ಸೇರಿಸಿ, ಹಳೆ ಮಾರ್ಕ್ಸ್ ಸೇರಿಸಿ 300 ಮಾರ್ಕ್ಸ್ ಎಷ್ಟಿದ್ದಾರೆ ಕೊಡಿ. ಅದು ನ್ಯಾಯ ಅಲ್ವಾ? ನಿಮ್ಮದೇ ಒಂದು 2 ಡಿಸ್ಟ್ರಿಕ್ಟ್ ರೂಲ್ ಮಾಡಿಬಿಟ್ಟು ಅಲ್ಲಿ 278 ತಗೊಂಡಿದ್ದಾನೆ, 200 ಅವನು ಕೊಡ್ಬೋದು. ನೀವು 279 ಅವನು ಕೊಡುವಂಗಿಲ್ಲ. ಇದನ್ನು ವಾದ ಮಾಡಿಬಿಟ್ಟು ಹೌದು ಮಾಡ್ತೀವಿ ನಾವು ಅಂತೇಳಿ ಒಂದು ಕೇಸ್ ಹಾಕ್ಸ್ತೀವಿ ಸರ್ ಅವ್ರ ಕಡೆಯಿಂದ. ಹಾಕ್ಸಿದ್ರೆ ಬಿಡಲಿಲ್ಲ ಸರ್, ದೇವ್ರೆ, ಬಿಡಲಿಲ್ಲ. ನಾನು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಸರ್. ಅದು ನನಗೆ ಆಗಲಿ ನಿಮಗೆ ಆಗಲಿ ಅದು ಅಲ್ವಾ? ಅದು ನಮ್ಮ ಕಾರಣಕ್ಕೆ ಕಾಣಿಸ್ಬಿಡ್ತು ಸರ್ ಅನ್ಯಾಯ. ಪಂಚ್ಲಿಂಗನ ಜ್ಞಾಪಕ ಬಂತು ನಮಗೆ. ಈದ್ಕಿಟ್ಟಿಲ್ಲ ನಾವು ಬೆಂಕಿನ ಅಂದರೆ ಇನ್ನು ನಾವು ಉದ್ಧಾರ ಆಗಲ್ಲ ಅಂದ್ಬಿಟ್ಟು ಅಂತ ಬೆಂಕಿ ಇಡೋಕ್ಕೆ ಪ್ರಾರಂಭ ಆದದ್ದೇ ಅಲ್ಲಿಂದ ಸರ್.